ಇದರಲ್ಲಿ 14 ಪದಾರ್ಥಗಳಿವೆ. ದೇಹಕ್ಕೆ ಬೇಕಾದ ಎಲ್ಲಾನೂ ಇದೆ. 6 ತಿಂಗಳವರೆಗೆ ಇದನ್ನು ಸೇವಿಸಿದರೆ ದಿಢೀರನೆ 5 ವರ್ಷ ಚಿಕ್ಕವರಾದ ಹಾಗೆ ಅನ್ಸುತ್ತೆ. ಚೈತನ್ಯ ಭರಿತರಾಗ್ತೀರಿ. Ganji, it's called ಸಂಜೀವಿನಿ ಗಂಜಿ. ಇದನ್ನ ಸಂಜೀವಿನಿ ಗಂಜಿ ಅಂತೀವಿ. ನಾನೇ ಮಾಡಿದ್ದು ಇದರ ರೆಸಿಪಿನ. ಇದರಲ್ಲಿ 14 ಪದಾರ್ಥಗಳಿವೆ. ದೇಹನ ಪೋಷಿಸೋಕೆ ಬೇಕಾದ್ದೆಲ್ಲ ಇದೆ. ನಿಮ್ಮ ಹೊಟ್ಟೆಯಲ್ಲಿ ಹೇಗಿರುತ್ತೆ ಅಂದರೆ ತುಂಬ ನಿಧಾನವಾಗಿ ರಕ್ತಕ್ಕೆ ಸೇರುತ್ತೆ. 6-7 ಗಂಟೆಗಳವರೆಗೆ ಆಗೋ ಹಾಗೆ ಊಟ ಮಾಡಬೇಕು ಅಂದರೆ ನಿರ್ದಿಷ್ಟ ಪ್ರಮಾಣದ ಆಹಾರ ಸೇವಿಸಬೇಕು. ಈಗ ಅಷ್ಟು ಪ್ರಮಾಣದಲ್ಲಿ ತಿನ್ನೋದ್ರಿಂದ ಊಟದ ನಂತರ ದೇಹಕ್ಕಿರುವ ಮುಂದಿನ ಸವಾಲು ಅಂದರೆ ನಿದ್ದೆ. ಯೋಗ ಸಾಧಕರಿಗೆ ಇರೋ ದೊಡ್ಡ ಸವಾಲು, ಜನಕ್ಕೆ ಇದು ಅರ್ಥ ಆಗಲ್ಲ. ಯೋಗ ಸಾಧಕರಿಗೆ ಇರೋ ದೊಡ್ಡ ಸವಾಲು ಅಂದರೆ ಕಣ್ಣು ಮುಚ್ಚಿನೋ ಎಚ್ಚರವಾಗಿ ಗಮನಪೂರ್ವಕವಾಗಿರೋದು. ತಿಂಗಳುಗಟ್ಟಲೆ ಇದನ್ನಷ್ಟೇ ತಿಂದು ಬದುಕಿದ್ದೆ. ಬರೀ ಗಂಜಿ, ನೆನೆಸಿದ ಕಡಲೆಬೀಜ ಅಥವಾ ತೆಂಗಿನಕಾಯಿ. ಭಾರತದಲ್ಲಿ ಗಂಜಿ ಮತ್ತು ತೆಂಗಿನಕಾಯಿ ಇದ್ದರೆ ಆಯಿತು, ಆ ದಿನಕ್ಕೆ ಸಾಕು. ಒಂದು ದೊಡ್ಡ ಲೋಟದಲ್ಲಿ ಗಂಜಿ ಮತ್ತು ತೆಂಗಿನಕಾಯಿ ಇದ್ದರೆ ಅವತ್ತಿಗೆ ಸಾಕು, ಇನ್ನೇನು ಬೇಡ. ಹಿಂದೆ ನಾವೆಷ್ಟು ಚಟುವಟಿಕೆ ಮಾಡ್ತಿದ್ವಿ ಅಂದರೆ 3 ಜೀವಮಾನಕ್ಕಾಗುವಷ್ಟು ಬದುಕಿದ್ವಿ ಅನ್ನಿಸ್ಬೇಕು. ಹೌದು, ಕಳೆದ 30 ವರ್ಷಗಳಲ್ಲಿ ಕೆಲವೊಂದಿಷ್ಟು ಜನರು ಎಷ್ಟೆಲ್ಲ ಪ್ರಮಾಣದ ಕೆಲಸ ಮಾಡಿದ್ದಾರೆ ಅಂತ ನೋಡಿ. ಇದಾಗಿದ್ದು ಸಂಜೀವಿನಿ ಗಂಜಿಯಿಂದ. ಕ್ಯಾಮ್ರಾ ಕಡೆ ನೋಡಬೇಕಿತ್ತು, ಒಳ್ಳೆ ಜಾಹೀರಾತಾಗುತ್ತಿತ್ತು. ಮಿಸ್ ಆಗೋಯ್ತು. ಸಾಕಷ್ಟು ಜನರು ಹೇಳ್ತಿರ್ತಾರೆ, ಸದ್ಗುರು ಇದು ಅದ್ಭುತವಾದ ಪ್ರಾಡಕ್ಟ್ ಅಂತ. ತುಂಬ ಜನರ ಅನುಭವಕ್ಕೆ ಬಂದಿದೆ. ನಿಮಗಿದನ್ನ ಹೇಳಬೇಕು. ನನ್ನ ಮಗಳು 3.5 ತಿಂಗಳಿದ್ದಾಗಿಂದಲೂ ನನ್ನ ಜೊತೆ ಪ್ರಯಾಣಿಸ್ತಿದ್ಲು. ನಿಯತವಾದ ಶೆಡ್ಯೂಲ್ನಲ್ಲಿ ದೇಶಾದ್ಯಂತ ಪ್ರಯಾಣಿಸ್ತಿದ್ದೆ. 3.5 ತಿಂಗಳ ಮಗು. ಸಂಜೀವಿನಿ ಗಂಜಿ, ಒಣದ್ರಾಕ್ಷಿ, ಹಣ್ಣುಗಳು ಅಷ್ಟೇ. ಹಾಲಿನ ಪ್ಯಾಕೆಟ್ ಅದು ಇದು ಅಂತ ಯಾವತ್ತೂ ಕೊಂಡುಕೊಳ್ಳಕ್ಕೆ ಹೋಗಿಲ್ಲ. ದನದ ಹಾಲು, ಎಮ್ಮೆ ಹಾಲು ಯಾವುದೂ ಇಲ್ಲ. ಬರೀ ಸಂಜೀವಿನಿ ಗಂಜಿ, ಒಣದ್ರಾಕ್ಷಿ ಮತ್ತು ಹಣ್ಣುಗಳು, ಹಲ್ಲು ಬರ್ತಿದ್ದ ಹಾಗೆ ಬೀಜಗಳು ಅಷ್ಟೇ. ಅವಳನ್ನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ದೂ ನೆನಪಿಲ್ಲ. ಇಲ್ಲವೇ ಇಲ್ಲ. 6 ತಿಂಗಳು ಇದನ್ನ ಸೇವಿಸಿದರೆ ದಿಢೀರನೆ ನೀವು 5 ವರ್ಷ ಚಿಕ್ಕವರಾದ ಹಾಗೆ ಅನಿಸುತ್ತೆ. ಚೈತನ್ಯ ಭರಿತರಾಗ್ತೀರಿ. ಬರೀ 4 ಗಂಟೆಗಳು ಮಲಗಿದರೂ ಸಾಕಾಗುತ್ತೆ. ಈಗ ಆಯ್ಕೆ ನಿಮ್ಮದು. ನೀವು ಜೀವಿಸಬೇಕಾ ಅಥವಾ ಜೀವಂತವಾಗಿದ್ದಾಗಲೂ ಸಾವನ್ನು ಪ್ರಾಕ್ಟೀಸ್ ಮಾಡಬೇಕಾ? ನನ್ನ ಉದ್ದೇಶ ಏನು ಅಂದರೆ ನೀವು ಸತ್ತಾಗಲೂ ಜೀವಂತಿಕೆಯಲ್ಲಿ ಇರಬೇಕು. ನಿಮ್ಮ ಉದ್ದೇಶ ಜೀವಂತವಾಗಿದ್ದಾಗಲೂ ಸತ್ತಂತಿರೋದಾದರೆ ತಪ್ಪಾದ ಸಹವಾಸ. ನೀವು ಪ್ರತಿದಿನ ಸ್ವಲ್ಪ ಗಂಜಿ ಕುಡಿಯೋ ಸಮಯ ಇದು. ಎಲ್ಲದಕ್ಕಿಂತ ಕಡಲೆ ಬೀಜ ಅಥವಾ ಶೇಂಗಾ. ನನಗೆ ಕಡಲೆ ಬೀಜದ ಬಗ್ಗೆ ತುಂಬಾನೇ ಒಲವು. ಯಾಕೆಂದರೆ ಒಂದು ಕಾಲದಲ್ಲಿ ನಾನು ಬರೀ ಕಡಲೆ ಬೀಜ ಮತ್ತು ಬಾಳೆಹಣ್ಣು ತಿನ್ಕೊಂಡು ಬದುಕಿದ್ದೆ ಅಷ್ಟೇ. ಯಾಕೆಂದರೆ ಅಗತ್ಯ ಇರೋ ಎಲ್ಲಾನೂ ಅದರಲ್ಲಿದೆ. ನೆನೆಸಿದ ಕಡಲೆ ಬೀಜ 1 ಹಿಡಿ, ಇಷ್ಟು ಕಡಲೆ ಬೀಜ ರಾತ್ರಿ ಇಡೀ ನೆನೆಸಿದ್ದು, 1 ಬಾಳೆಹಣ್ಣು, ಇಡೀ ದಿನಕ್ಕೆ ಸಾಕಾಗ್ತಿತ್ತು. ಚೆನ್ನಾಗಿ ಸಕ್ರಿಯವಾಗಿ ಇರ್ತಿದ್ದೆ. ನಿಮ್ಮ ಕಲ್ಪನೆಗೂ ಮೀರಿ ಸಕ್ರಿಯವಾಗಿ ಇರ್ತಿದ್ದೆ. ದೇಹಕ್ಕೆ ಬೇಕಾದ ಎಲ್ಲ ಅದರಲ್ಲಿದೆ. ಅದು ಸ್ವತಃ ಒಂದು ಪರಿಪೂರ್ಣ ಆಹಾರ. ನೀವದನ್ನು 6ರಿಂದ 8 ಗಂಟೆ ನೆನೆಸಿಟ್ರೆ ಅದರಲ್ಲಿನ ಪಿತ್ತ ಅಂಶವನ್ನು ತೆಗೆದುಹಾಕುತ್ತೆ. ಪಿತ್ತ ಕೇಳಿದ್ದೀರಾ? ಅಲೋಪತಿ ಡಾಕ್ಟರ್ಗಳು ಅದನ್ನೆಲ್ಲ ನೋಡಲ್ಲ. ಆದರೆ ಆಯುರ್ವೇದ ಇದರ ಮೇಲೆ ಇರೋದು ಉಷ್ಣ, ಶೀತ, ಪಿತ್ತ. ಇದು ಪಿತ್ತನ ತೆಗೆದುಹಾಕುತ್ತೆ. ಈ ನೆನೆಸಿದ ಶೇಂಗಾನ ಚೆನ್ನಾಗಿ ಜಗಿದು ತಿನ್ನಬೇಕು.
ಜೆನೆಟಿಕ್ ಇಂಜಿನಿಯರ್ನಿಂದ ಮಾರ್ಪಾಡು ಮಾಡಿದ್ದು ಆಗಿಲ್ಲದೆ ಇರೋ ಥರ ನೋಡ್ಕೊಳ್ಳಿ. ಸಾಮಾನ್ಯ ಕಡಲೆ ಬೀಜ ಆಗಿರಲಿ. ನಿಮಗೆ ತಿಂಡಿಗೆ ಒಂದೊಳ್ಳೆ ರೆಸಿಪಿ ಹೇಳ್ತೀನಿ. ಒಂದು ಹಿಡಿ ಕಡಲೆ ಬೀಜ ತಗೊಂಡು ನೀರಿನಲ್ಲಿ 6 ರಿಂದ 8 ಗಂಟೆ ನೆನೆಸಿಡಿ. ನಂತರ ಮಿಕ್ಸಿಗೆ ಹಾಕಿ. ಬೇಕಿದ್ರೆ ಒಂದು ಬಾಳೆಹಣ್ಣು ಅಥವಾ ಯಾವುದಾದ್ರೂ ಹಣ್ಣನ್ನು ಹಾಕಿ. ಬಾಳೆಹಣ್ಣು ಚೆನ್ನಾಗಿರುತ್ತೆ, ಆದರೆ ಯಾವ ಹಣ್ಣಾದರೂ ಸರಿ. ಬೇಕಿದ್ರೆ ಸ್ವಲ್ಪ ಜೇನುತುಪ್ಪ ಹಾಕಿ. 2 ನಿಮಿಷದಲ್ಲಿ ಒಂದು ಅದ್ಭುತವಾದ ತಿಂಡಿ ರೆಡಿ. 2 ನಿಮಿಷ ಸಾಕು ಮಾಡೋದಿಕ್ಕೆ. ಸ್ವಲ್ಪ ನೀರಾಗಿರಬೇಕು ಅಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ಕುಡಿಬಹುದು. ಗಂಜಿ ಹದಕ್ಕೆ ಬೇಕಂದರೆ ಸ್ವಲ್ಪ ದಪ್ಪ ಮಾಡಿಕೊಂಡು ತಿನ್ನಬಹುದು. 4-5 ಗಂಟೆಗಳವರೆಗೆ ಆರಾಮಾಗಿ ಸಾಕಾಗುತ್ತೆ. ಮತ್ತಿದು ಅತ್ಯಂತ ಪೌಷ್ಟಿಕ. ಎಳ್ಳು ದೇಹಕ್ಕೆ ಅನೇಕ ಪ್ರಯೋಜನಗಳನ್ನು ಉಂಟು ಮಾಡುತ್ತೆ. ಇದು ಅತ್ಯಂತ ಶಕ್ತಿಯುತ ಮತ್ತು ದೇಹದಲ್ಲಿ ಉಷ್ಣವನ್ನು ಹೆಚ್ಚಿಸುತ್ತೆ. ಭಾರತದಲ್ಲಿ, ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಎಳ್ಳೆಣ್ಣೆಯ ಬಳಕೆ ತುಂಬಾನೇ ಸಾಮಾನ್ಯವಾದ್ದು. ಅಡುಗೆ ಎಲ್ಲ ಎಳ್ಳೆಣ್ಣೆಯಲ್ಲೇ ಮಾಡೋದು. ನಾವು ಬಳಸೋ ಎಣ್ಣೆ ಎಳ್ಳೆಣ್ಣೆಯಾಗಿರೋದ್ರಿಂದ ಎಳ್ಳನ್ನು ಪ್ರತಿದಿನ ಅಷ್ಟೊಂದೇನು ಬಳಸಲ್ಲ. ಆದರೆ ಚಳಿಗಾಲದಲ್ಲಿ ಎಳ್ಳನ್ನು ತಿಂತೀವಿ. ಯಾಕೆಂದರೆ ಇದು ನಮ್ಮ ಸಂಪ್ರದಾಯದ ಒಂದು ಭಾಗ. ಚಳಿಗಾಲದಲ್ಲಿ ಎಲ್ಲರೂ ಎಳ್ಳನ್ನು ತಿನ್ನಬೇಕು. ಯಾಕೆಂದರೆ ಶೀತವಿದ್ದಾಗ ಅದು ಉಷ್ಣವನ್ನು ಉಂಟು ಮಾಡುತ್ತೆ. ಈಗ ನನ್ನ ಜೊತೆ ಪ್ರಯಾಣಿಸಿದವರು ಗಮನಿಸಿರ್ತಾರೆ, ನಾನು ಕೈಲಾಸಕ್ಕೆ ಹೋದಾಗ ಬಹುತೇಕ ಎಳ್ಳನ್ನೇ ತಿಂತಿದ್ದೆ. ಹುರಿದ ಎಳ್ಳನ್ನು ಜೇಬಿನಲ್ಲಿ ಇಟ್ಕೊಳ್ತಿದ್ದೆ. ನಾನು ಮಧ್ಯಾಹ್ನ ರಾತ್ರಿ ಊಟಕ್ಕೆ ಅಂತ ಕೂರ್ತಿರಲಿಲ್ಲ, ಆದರೆ ಏನೂ ಆಗುತ್ತಿರಲಿಲ್ಲ. ಯಾಕೆಂದರೆ ಒಂದಿಷ್ಟು ಪ್ರಮಾಣದ ಎಳ್ಳನ್ನು ತಿಂತಿದ್ದೆ. ಹುರಿದ ಕೊಬ್ಬರಿ ಮತ್ತು ಹುರಿದ ಎಳ್ಳನ್ನು ಒಟ್ಟಿಗೆ ಚೆನ್ನಾಗಿ ಜಗೆದು ತಿಂತಿದ್ದೆ. ಅದರಲ್ಲಿ ತುಂಬಾನೇ ಪ್ರೋಟೀನ್ ಇದೆ ಮತ್ತು ಶಕ್ತಿದಾಯಕ ಕೂಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.